ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಪ್ರೇಮ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಎಲ್ಲರೂ ವಿಶೇಷವಾಗಿ ಎಲ್ಲರ ಮನೆಯಲ್ಲಿ ಒಬ್ಬಟ್ಟು ಮಾಡ್ತಾರೆ. ಹಾಗಾಗಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. 1 ಕಪ್ಪಷ್ಟು ಕಡಲೆಬೇಳೆ, 1 ಕಪ್ಪಷ್ಟು ತೊಗರಿಬೇಳೆ, ನಂತರ ಅದು ಚೆಂದಾಗಿ ತೊಳ್ಕೊಬೇಕು. ಕಡಲೆಬೇಳೆ ಮತ್ತು ತೊಗರಿಬೇಳೆ ಸರಿಯಾಗಿ ತೊಳ್ಕೊಂಡು ಆ ನೀರು ತಕ್ಕೋಬೇಕು. ಇವಾಗ ಅದಕ್ಕೆ 2 ಕಪ್ಪಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಆದರೆ ಅದನ್ನು ಮತ್ತೆ ಬೇಳೆ ಮೆತ್ತಗಾಗಿ ಹೂರಣ ಸರಿ ಬರೋಲ್ಲ. ಹಂಗಾಗಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ನಾನು ಇವಾಗ ಬೇಳೆನ ಕುದಿಯೋಕೆ ಇಡ್ತಾಯಿದ್ದೀನಿ. 1 ಕಪ್ಪಷ್ಟು ಮೈದಾ, ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಎಣ್ಣೆ ಸೇರಿಸ್ಕೊಂಡು ಇವಾಗ ಅದನ್ನ ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೀರನ್ನು ಹಾಕ್ಕೊಂಡು ಮಿದುತ್ತಾ ಇದ್ದೀನಿ. ಹಿಟ್ಟು ಯಾವಾಗಲೂ ಬರೀ ಬೆಳ್ಳಿಲೆ ಮಿದಬೇಕು, ನಾದಬೇಕು. ಹಂಗಾಗಿ ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ ಮತ್ತು ಹಿಟ್ಟು ಮಿದುವಾಗಿ ಬರುತ್ತೆ. ನೋಡಿ ಇವಾಗ ಇಷ್ಟು ಚೆಂದ ಬಂದಿದೆ. ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು 5 ಅಥವಾ 10 ನಿಮಿಷ ಅದನ್ನು ನೆನೆಯಲು ಬಿಡಬೇಕು. ಹಾಗೆ ಆವಾಗ ಅದು ಹಿಟ್ಟು ಸ್ವಲ್ಪ ನೆಂದು ಚೆಂದಾಗಿ ಬರುತ್ತೆ. ಇವಾಗ ನೋಡಿ ಬೇಳೆ ಕುದ್ದಿದೆ. ಇವಾಗ ಬೇಳೆಗೆ ಕೊಬ್ಬರಿ ಮತ್ತು ಏಲಕ್ಕಿ 2 ಮಿಕ್ಸ್ ಮಾಡಿಕೊಂಡು ಬೇಳೆಗೆ ಸೇರಿಸ್ಕೊಳ್ಳೋಣ. ಇವಾಗ ಬೆಲ್ಲ 1.5 ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು, ಹೂರಣವಾಗಿ ಮಾಡ್ಕೋಬೇಕು. ಇದನ್ನು ನೋಡಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹಿಟ್ಟನ್ನು ಅಗಲವಾಗಿ ಮಾಡಿ ಹೂರಣ ಉಂಡೆಯನ್ನು ಮಾಡಿ ಅದನ್ನ ನಡುಬರ್ಕಿಟ್ಟು ಈ ಥರ ಮಾಡ್ಕೋಬೇಕು. ಇವಾಗ ಅದನ್ನು ಅದ್ರ ಮೇಲೆ ಆಯಿಲ್ ಹಾಕ್ಕೊಂಡು ತಟ್ಟಬೇಕು. ತಟ್ಟಿ ಅಥವಾ ನೀವು ಲತ್ತುಣಿ ತೊಗೊಂಡು ಲಟ್ಟಿಸ್ಕೋಬೋದು. ನಾನು ತಟ್ತಾಯಿದ್ದೀನಿ ನೋಡಿ. ಇವಾಗ ಎಣ್ಣೆ ಹಾಕಿ ಹಂಚಿನ ಮೇಲೆ ಎಣ್ಣೆ ಹಾಕಿ ಅದನ್ನು ಹಾಕಬೇಕು. ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ. ಚೆನ್ನಾಗಿ ನೀವು ಮನೆಯಲ್ಲಿ ಹಬ್ಬ ಹರಿದಿನದಂತೆ ಮಾಡಿ ಚೆನ್ನಾಗಿರುತ್ತೆ. ನಾನು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.